ಎಲ್ಲರೂ ಬಂದಂಥವ್ರು ಎಲ್ಲರಿಗೂ ಏನು ಮಾಡೋದು ಈ ಹಚ್ಚ ಅಂತೇಳಿ ಅವರು 5 ಕಿಲೋ ನೋಡಿ 5 ಕಿಲೋ ಜಿಲೇಬಿ ನಿನ್ನೆ ಆರ್ಡರ್ ಕೊಟ್ಟಿದ್ರು. ಆಮೇಲೆ ಇವತ್ತು ಬೆಳಿಗ್ಗೆ ನಾನು ಬರಾತಿದ್ದೆ, ಸರ್ ಹಿಂಗ್ರಿ ಸ್ವಲ್ಪ ಸಾಧ್ಯ ಜಿಲೇಬಿ ತೊಗೊಂಬಂದೆ ಅಂತ. ಆಯ್ತು ನೋಡ್ರಿ ನೀವು ಏನಂದ್ರೆ ತಗೊಂಡೆ ದೊಡ್ಡಾಗಲ್ಲ. ಮತ್ತು ನಾನು ಹೋದೆ, ಅವ್ರಿನ್ನ ಬಿಸಿ ಮಾಡಾಕತ್ತಿದ್ರು. ಆ ಬಿಸಿ ಮಾಡಕತ್ರ 5 ಕಿಲೋ ಅವರು ಭಾಳ ನಾನು ತಿಂದ ಟೇಸ್ಟ್ ನೋಡಿ ಬಂದೆ, ಭಾರಿ ಟೇಸ್ಟ್ ಅದಾವ. ಮತ್ತು ನಾನು 1 ಕಿಲೋ ಜಿಲೇಬಿ ಅಂತ ಅಂದ್ರೆ ಬೆಲ್ಲದ್ದು ನಾನು 1 ಕಿಲೋ ಸಪ್ರೇಟ್ ಕಟ್ಸ್ಕೊಂಬಂದೆ. ಆಮೇಲೆ ಮತ್ತೆ ನಾವು ಭೀಮನ್ ಹೋಗಿ ಆಯ್ತು ನಾನು 1 ಚೀಲದ ಇದನ್ನು ಕೊಡ್ತೇನೆ, ಏನು ಮಂಡಾಳ ಕೊಡ್ತೇನೆ, ಮಂಡಾಳ ಮಾಡಿಸ್ಕೊಂಡು. ಆಮೇಲೆ ಯಾಕೆ ಅಂತ ನಮ್ಮ ಲಕ್ಷ್ಮೀ ಟೀಚರ್ ಹೇಳಿ ಅಡಿಗೆ ಪ್ರಸಾದ ಎಲ್ಲರೂ ಕೂಡಿ ಒಪ್ಪೊಂದು ಯಾಕೆ ಅಂತ ಮಾಡೋದು ಅಂತ ಹೇಳಿದ್ರು. ಈ ರೀತಿ ಮತ್ತು ಅಷ್ಟೇ ಅಲ್ಲ, ನಮ್ಮ ಮಂಡಾಳ ತಗೊಂಡು ಏನು ಮಾಡಿದ್ರೆ ಎಲ್ಲ ಮಕ್ಕಳಿಗೂ ಏನಪ್ಪ ಅಂತಂದ್ರೆ ಏನು ವಿಚಾರ ಮಾಡಿದಾಗ ನಮ್ಮ ಅಧ್ಯಕ್ಷರು ಆಯ್ತು ರೀ ನಾನು ಏನು ಮಾಡ್ತೀನಿ ಎಲ್ಲ ಮಕ್ಕಳಿಗೆ ಪೆನ್ಸಿಲ್ ಕೊಡ್ತೇನೆ ಅಂತೇಳಿ ನಮ್ಮ ಅಧ್ಯಕ್ಷರು ಒಪ್ಕೊಂಡ್ರು. ಅದಕ್ಕೆ ನಮ್ಮ ಮಜವಾಳ ಗೌಡರಿಗೂ ನಮ್ಮ ಭೀಮನ ಗೌಡರಿಗೂ ನಮ್ಮ ಅಧ್ಯಕ್ಷರಾದಂಥ ಶಾಂತಗೌಡ ಮಾಡಿರೋರಿಗೂ ನಾವು ಇಲ್ಲಿದ್ದಂತ ಎಲ್ಲರೂ ಕೂಡಿ ತುಂಬ ಈಗ ನಮ್ಮ ಮಜವಾಳ ಗೌಡರು ಇದನ್ನ ನಮ್ಮ ಎಸ್ ಸಿ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡ್ಬೇಕು. ಏನ್ ಬರ್ರಿ ಇಲ್ಲಿ ಬರ್ರಿ ಬರ್ರಿ ಇಲ್ಲಿ ನೋಡ್ರಿ ನನಗೆ ಆಗಲಿ ಫ್ಯಾನ್ ಎಲ್ಲ ಸೋಲಿಲ್ಲ